ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ, ನಾನು ಇವತ್ತೊಂದು ಪ್ಲೇಸ್ಗೆ ಹೋಗ್ತಾಯಿದ್ದೀನಿ. ಸುಮ್ಮನೆ ಬನ್ನಿ, ನನ್ನ ಹಾಗೆ ಕರ್ಕೊಂಡು ಹೋಗ್ತಾ ಇರ್ತೇನೆ. ಬನ್ನಿ ನೋಡಿ, ಪ್ಲೇಸ್ ಚೆನ್ನಾಗಿದೆಯಾ ಹಾಗೇ ನೋಡ್ತಾ ಬನ್ನಿ. ಓಕೆ, ಚೆನ್ನಾಗಿದೆ ಅಲ್ಲ ಪ್ಲೇಸು? ಬನ್ನಿ ನೋಡೋಣ ಹಾಗೆ. ಓಕೆ, ಯೋಚನೆ ಮಾಡ್ತಾಯಿದ್ದೀರಲ್ಲ, ಏನಿದು ಪ್ಲೇಸ್ ತೋರಿಸ್ತೀನಿ ಅಂದ್ಬಿಟ್ಟು ಮದುವೆ ಮನೆಗೆ ಕರ್ಕೊಂಡು ಹೋಗ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ನೀವು ಯೋಚನೆ ಮಾಡ್ತಿರೋದು ಕರೆಕ್ಟಾಗಿದೆ, ಬಟ್ ಮದುವೆ ಮನೆ ಅಲ್ಲ, ಹಾಲ್ ಹೌದು. ಇದೇನಂದರೆ ಇವತ್ತು ನಾನು ಮೇಕಪ್ ಕ್ಲಾಸ್ ಇರುತ್ತೆ, ಮೇಕಪ್ ಮಾಸ್ಟರ್ ಕ್ಲಾಸ್ ಇದೆ. ಹಾಗಾಗಿ ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಲಿಕ್ಕೆ ಬಂದಿರೋದಿಲ್ಲಿ. ಮೇಕಪ್ ಆರ್ಟಿಸ್ಟ್ ಹೆಂಗೆ ಅಂದರೆ, ನಾವೇನೇ ಕಲಿತಾ ಹೋದ್ರೂ, ಎಷ್ಟೇ ಕಲಿತ್ರೂ ಕಲೀಲಿಕ್ಕೆ ತುಂಬ ಇರುತ್ತೆ. ನಾವು ಒಂದೊಂದು ದಿನಕ್ಕೂ ಒಂದೊಂದು ವೇರಿಯೇಷನ್ ಬಂದು ಚೇಂಜ್ ಆಗ್ತಾನೇ ಇರುತ್ತೆ. ಒಂದೊಂದು ಪ್ರಾಡಕ್ಟ್ ಹೊಸದು ಲಾಂಚ್ ಆದಂಗೆಲ್ಲ ಒಂದೊಂದು ಲುಕ್ ಚೇಂಜ್ ಆಗುತ್ತೆ. ಹಾಗಾಗಿ ಕಲಿತಾನೇ ಇರಲೇಬೇಕು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಇವತ್ತು ಮಾಸ್ಟರ್ ಕ್ಲಾಸ್ ಇತ್ತು. ಹಾಗಾಗಿ ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಲಿಕ್ಕಂತ ನಾನು ಒಂದು ಕ್ಲಾಸ್ ಅಟೆಂಡ್ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೀನಿ. ಈ ಪ್ಲೇಸ್ ಬಂದು ಬ್ಯಾಂಗ್ಳೂರ್ ಫೋಟೋ ಸ್ಟೋರೀಸ್ ಅಂತ, ಇದು ಬಂದು ಕೆಂಗೇರಿಲಿದೆ. ಇವತ್ತು ನಾನು ಇಲ್ಲಿ ಬಂದಿರೋದು. ಇಲ್ಲಿ ನೋಡಿ, ತುಂಬ ಜನ ಸ್ಟೂಡೆಂಟ್ ಬಂದು ನಾವು ಕಲ್ತಿರೋ ಮೇಕಪ್ನ ಲಾಸ್ಟ್ ಡೇ ಬಂದು ಫೋಟೋಶೂಟ್ ನಡೆಯುತ್ತೆ. ಇಲ್ಲಿ ಪೋರ್ಟ್ಫೋಲಿಯೋ ಫೋಟೋಶೂಟ್ ನಡೆಯುತ್ತೆ. ಕೆಲವೊಂದು ಮಾಡೆಲ್ಸ್ನ ಕರೆಸ್ಬಿಟ್ಟು ಅವ್ರ ಮೇಲೆ ನಾವು ಟ್ರೈ ಮಾಡಬೇಕಿರುತ್ತೆ. ಇದನ್ನು ಆ್ಯಕ್ಚುಲಿ 1 ಮಂತ್ ಕೋರ್ಸ್ ಏನಿರುತ್ತೆ, ನಾವು 35 ಡೇಸ್ ಅಥವಾ 45 ಡೇಸ್ ಏನು ಕಲ್ತಿರ್ತೀವಲ್ಲ, ಅದನ್ನು ಬಂದು ಲಾಸ್ಟ್ ಡೇ ಟ್ರೈ ಮಾಡಬೇಕು ನಾವು. ಒಂದು ಮಾಡೆಲ್ಸ್ ಆಗಲಿ ಅಥವಾ ಜಾಸ್ತಿ ಬಂದು ಇವಾಗ ಟ್ರೆಂಡಿಂಗಲ್ಲಿ ಇರೋದೆಲ್ಲ ರೀಲ್ಸ್ ಮಾಡ್ತಾರಲ್ಲ, ರೀಲ್ಸಲ್ಲಿ ಟ್ರೆಂಡ್ ಆಗಿರೋರನ್ನ ಕರೆಸ್ತಾರೆ. ಅವ್ರನ್ನ ಕರೆಸ್ಬಿಟ್ಟು ಅವ್ರ ಮೇಲೆ ನಾವು ಟ್ರೈ ಮಾಡಬೇಕಾಗತ್ತೆ. ಸ್ಯಾರಿ ಡ್ರೇಪಿಂಗ್ ಮತ್ತು ಹೇರ್ ಸ್ಟೈಲ್, ಮೇಕಪ್ ಅವ್ರ ಮೇಲೆ ಟ್ರೈ ಮಾಡಬೇಕು. ಫೈನಲಿ ಬಂದು ಅವ್ರನ್ನೆಲ್ಲ ಕರ್ಕೊಂಡು ಬಂದು ಇಲ್ಲೊಂದು ಸ್ಟೇಜ್ ಥರ ಮಾಡಿಬಿಟ್ಟು ಫೋಟೋಶೂಟ್ ಮುಗೀತು ಅವ್ರದ್ದು. ಓಕೆ, ನೆಕ್ಸ್ಟ್ ಬನ್ನಿ. ಇವಾಗ ಬಂದು ಇಲ್ಲಿ ಬರೀ ಫೋಟೋಶೂಟ್ಗಂತಲೇ ತುಂಬ ಚೆನ್ನಾಗಿ ಥೀಮ್ಸ್ ಮಾಡಿದ್ದಾರೆ. ಇಲ್ಲಿ ಎಲ್ಲ ಕಡೆಗೂ ಹಾಗೆ ಇದೆ, ತುಂಬ ಚೆನ್ನಾಗಿದೆ. ಒಂದೊಂದು ಫೋಟೋಶೂಟ್ಗೂ ಒಂದೊಂದು ವೆರೈಟೀಸ್, ಬೇರೆ ಕಡೆ ಎಲ್ಲೂ ಹೋಗೋಂಗಿಲ್ಲ. ಎಲ್ಲ ವೆರೈಟೀಸನ್ನು ಇಲ್ಲಿ ಒಂದು ಕಡೆ ಹೋದರೆ ನೋಡಿ ತುಂಬ ಚೆನ್ನಾಗಿದ್ದು. ನೈಟ್ ಅಂದರೆ ಇದು ಲೈಟ್ ಆನ್ ಮಾಡಿದ್ರೆ ಸಕ್ಕದಾಗಿ ಕಾಣಿಸುತ್ತೆ, ಆ ಥರ ಇದೆ ನೋಡಿ. ಫ್ಲವರ್ ಡೆಕೋರೇಷನ್ ಇದೆ. ಇಲ್ಲಿ ನಿಂತ್ಕೊಂಡ್ರೆ ತುಂಬ ಚೆನ್ನಾಗಿ ದೂರದಿಂದ ಫೋಟೋ ತೆಗೆದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದೆ ನೋಡಿ, ಬನ್ನಿ, ಚೆನ್ನಾಗಿದೆ. ಇಲ್ಲೊಂದು ಹಲಸಿನ ಮರ ಇದೆ, ಅದರಲ್ಲಿ ನೋಡಿ ಹಲಸಿನ ಕಾಯಿ ಕೂಡ ಬಿಟ್ಟಿದೆ. ಹಲಸಿನ ಹಣ್ಣು ಬಿಟ್ಟಿದೆ ನೋಡಿ, 2 ಹಲಸಿನ ಹಣ್ಣು ಬಿಟ್ಟಿದೆ ನೋಡಿ. ಅಲ್ಲೊಂದು ಮೇಲ್ ಬಂದಿದೆ. ಓಕೆ ನೋಡಿ, ಇಲ್ಲೊಂದು ಪಕ್ಷಿ ಗೂಡು ಥರ ಇದೆ, ತುಂಬ ಚೆನ್ನಾಗಿದೆ. ಅಂದರೆ ತುಂಬ ಚೆನ್ನಾಗಿದೆ ಥೀಮ್ಸ್ ಎಲ್ಲ. ಇಲ್ಲಿಂದ ಇವಾಗಿನ ಟ್ರೆಂಡ್ ಏನಂದರೆ ಫೋಟೋಶೂಟ್. ಎಲ್ಲಿ ನೋಡಿದ್ರೂ ಫೋಟೋಶೂಟ್, ಎಲ್ಲದಕ್ಕೂ ಫೋಟೋಶೂಟ್ ಅಂತಿರುತ್ತೆ. ಪ್ರತಿಯೊಂದಕ್ಕೂ ಪ್ರೀ ವೆಡ್ಡಿಂಗ್ ಶೂಟ್ ಆಗಲಿ ಅಥವಾ ಬೇಬಿಗಾಗಲಿ ಎಲ್ಲದಕ್ಕೂ ತುಂಬ ಫೋಟೋಶೂಟ್ ನಡೆಯುತ್ತೆ ನೋಡಿ. ಇಲ್ಲಿ ಪ್ರತಿಯೊಂದಕ್ಕೂ ಎಲ್ಲ ಥೀಮ್ಸ್ ಇಲ್ಲೇ ಇದೆ. ಹಾಗಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲನೂ. ನೀವು ಒಂದು ಸಾರಿ ವಿಸಿಟ್ ಮಾಡಿದ್ರೆ ಯಾವ ಥರ ಬೇಕೋ ಆ ಥರ ಎಲ್ಲ ಥರನೂ ಇಲ್ಲಿದೆ. ಇದು ನೋಡಿ, ಮಣ್ಣಿನ ಮಡಕೆ ಥರ ಡಿಸೈನ್ ಮಾಡಿದ್ದಾರೆ. ಹಳ್ಳಿ ಥೀಮ್ ಇದೆ, ಚೆನ್ನಾಗಿದೆ. ಇದು ಕೂಡ ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ. ಇದು ಬಂದು ಟ್ರೀ ಹೌಸ್ ಥರ ಮಾಡಿದ್ದಾರೆ. ಇಲ್ಲಿ ಒಂದೊಂದು ಡಿಫ್ರೆಂಟಾಗಿದೆ. ಇಲ್ಲಿ ನೋಡಿ, ಮದುವೆ ಪೋರ್ಟ್ಫೋಲಿಯೋ ಶೂಟ್ ನಡೀತಾ ಇದೆ. ಇವಾಗ ನಮ್ಮಲ್ಲಿ ಏನಂದರೆ ಪ್ರತಿಯೊಂದು ಟ್ರೆಂಡಿಂಗು ಫೋಟೋಶೂಟು ಮೇಯ್ನ್, ಎಲ್ಲದಕ್ಕೂ ಫೋಟೋಶೂಟ್ ಇರುತ್ತೆ. ಇಲ್ಲಿ ನೋಡಿ, ಸ್ವಿಮ್ಮಿಂಗ್ ಪೂಲ್ ಇದೆ, ಅಲ್ಲಿ ಕೂಡ ಫೋಟೋ ಶೂಟಿಂಗ್ ಇರುತ್ತೆ. ಎಲ್ಲದಕ್ಕೂ ಒಂದೊಂದೇ ತುಂಬ ಯುನಿಕ್ಕಾಗಿ ಮಾಡಿದ್ದಾರೆ. ಇಲ್ಲಿ ಚೆನ್ನಾಗಿದೆ. ಎಲ್ಲದನ್ನು ಯೋಚನೆ ಮಾಡಿ ಒಂದೊಂದೇ ಥೀಮ್, ಒಂದೊಂದು ತುಂಬ ಡಿಫ್ರೆಂಟಾಗಿ ಯೋಚನೆ ಮಾಡಿದ್ದಾರೆ. ಇದು ಸಿಟಿಯಿಂದ ಹೊರಗಡೆ ಇರೋದ್ರಿಂದ ಸ್ವಲ್ಪ ಜಾಗ ಜಾಸ್ತಿ ತೊಗೊಂಡಿರೋದ್ರಿಂದ ಹಳ್ಳಿ ಥರ ಇದೆ ಇಲ್ಲಿ. ಹಂಗಾಗಿ ಜಾಗ ತುಂಬ ಚೆನ್ನಾಗಿದೆ ಇವರಿಗೆ. ಅದಕ್ಕೆ ತುಂಬ, ಯಾಕಂದರೆ ತುಂಬ ಇಕ್ಕಟ್ಟು ಜಾಗದಲ್ಲಿದ್ದರೆ ಇಷ್ಟೊಂದು ಇವರು ಡಿಫ್ರೆಂಟಾಗಿ ಮಾಡೋಕ್ಕಾಗಲ್ಲ. ಇದು ಬಂದು ಮೂನ್ ಆ ಥರ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನೈಟ್ ಫೋಟೋಶೂಟ್ ಮಾಡಿದ್ರೆ ತುಂಬ ಮೂನ್ ಮುಂದೆ ಹೋಗಿ ನಿಲ್ಲೋ ಥರ ಇದೆ, ಚೆನ್ನಾಗಿದೆ. ಎಲ್ಲನೂ ನೀವೊಂದು ಸರಿ ಯಾರಾದರೂ ಹೋಗಂಗಿದ್ರೆ ವಿಸಿಟ್ ಮಾಡಿ. ತುಂಬ ಜನ ಇವಾಗೆಲ್ಲ ಟ್ರೆಂಡಿಂಗ್ ಅಲ್ಲಿರೋದ್ರಿಂದ ಎಲ್ಲರೂ ಹೋಗ್ತಾರೆ, ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಇದು ಬಂದು ಟ್ರೈನ್. ನಾವು ಚಿಕ್ಕ ಹುಡುಗರಲ್ಲಿ ಈ ಟ್ರೈನ್ ಬರ್ತಾ ಇದೆ ಅಂದರೆ ಹೋಗಿ ರೈಲ್ವೆ ಟ್ರ್ಯಾಕ್ ಮೇಲೆ ನಿಲ್ತಾ ಇದ್ವಿ. ಅದರಲ್ಲಿ ಹೋಗ್ಲಿಕ್ಕಲ್ಲ, ಬರೀ ಟ್ರೈನ್ ನೋಡಲಿಕ್ಕೆ. ಯಾಕಂದರೆ ನಮ್ಗೆ ಅವಾಗೆಲ್ಲ ಹೆಂಗಂದರೆ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ತುಂಬ ಖುಷಿ ಪಡ್ತಾಯಿದ್ವಿ. ಇಲ್ಲಿ ಬನ್ನಿ, ಇದು ಬಂದು ಎತ್ತಿನ ಗಾಡಿ. ಈ ಎತ್ತಿನ ಗಾಡಿ ಬಂದು ಹಳ್ಳಿಗಳಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಇರ್ತಾಯಿತ್ತು.
ಎಲ್ಲದಕ್ಕೂ ತುಂಬ ಡಿಪೆಂಡ್ ಆಗಿದ್ರು. ಫಸ್ಟು ಇವಾಗೆಲ್ಲ ಟ್ರ್ಯಾಕ್ಟರ್ ಅದು ಇದು ಡಿಪೆಂಡ್ ಆಗಿದ್ದಾರೆ. ಫಸ್ಟೆಲ್ಲ ಬಂದು ಈ ಎತ್ತಿನ ಗಾಡಿ ಮೇಲೆ ಡಿಪೆಂಡ್ ಆಗಿದ್ದರು. ಇಲ್ಲಿ ನೋಡಿ ಫೋಟೋಶೂಟ್ಗಂತಲೇ ಹಳ್ಳಿ ಮನೆ ಥರ ಮಾಡಿದ್ದಾರೆ, ಫುಲ್ ಮನೆ. ಓಕೆ, ಇಲ್ಲಿಂದ ಹೊರಟ್ವಿ. ಮತ್ತು ಇಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಿದೆ, ಯಾಕಂದರೆ ಫೈನಲ್ ಪ್ರೋಗ್ರಾಮ್ ಇದೆಲ್ಲ ಅಲ್ಲಿಂದ. ಮತ್ತು ನೋಡಿ ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಅವರೆಲ್ಲ ಫೋಟೋ, ಯಾಕಂದರೆ ಆ್ಯಕ್ಚುಲಿ ಇವರು ಮೈಸೂರಿಂದ ಬಂದಿದ್ದು. ಹಾಯ್. ಓಕೆ, ಇವರು ಮೈಸೂರಿಂದ ಬಂದಿದ್ದು ಫ್ರೆಂಡ್ಸ್ ಅವರೆಲ್ಲ. ಮತ್ತು ಬಂದು ಸ್ನ್ಯಾಕ್ಸ್ ಇತ್ತು, ಸ್ನ್ಯಾಕ್ಸ್ ಅರೇಂಜ್ ಮಾಡಿದ್ರು ನಮಗೆಲ್ಲರಿಗೂ ಅಲ್ಲಿ. ಸ್ನ್ಯಾಕ್ಸ್ ಅಂದರೆ ಏನು ತುಂಬ ಇರಲಿಲ್ಲ, ಒಂದು ಸಮೋಸ ಕೊಟ್ಟರು ಮತ್ತು ಟೀ ಕೊಟ್ಟಿದ್ರು, ಅದೆಲ್ಲ ತೊಗೊಂಡ್ವಿ. ನೋಡಿ ಸಮೋಸ ತಿಂದ್ವಿ. ಸಮೋಸ ತಿಂದ್ಬಿಟ್ಟು ಮತ್ತು ಫಂಕ್ಷನ್ಸು ಲಾಸ್ಟು ಮೂಮೆಂಟ್ ಅದು ಇದನ್ನು ಅರೇಂಜ್ ಮಾಡಿದ್ರು. ಡ್ಯಾನ್ಸಸ್ ಎಲ್ಲ ಇತ್ತು, ಡ್ಯಾನ್ಸ್ಗಂತ ಸ್ಟೇಜೆಲ್ಲ ಅರೇಂಜ್ ಮಾಡಿದರು. ಅಲ್ಲಿ ಇವ್ರು ಬಂದು ನೋಡಿರ್ಬೋದು ಅನಿಸುತ್ತೆ, ನೀವು ರೀಲ್ಸ್ ಮಾಡ್ತಾರೆ, ತುಂಬ ರೀಲ್ಸಲ್ಲೆಲ್ಲ ನೋಡಿರ್ಬೋದು ಅನಿಸುತ್ತೆ, ರಶ್ಮಿ ಅಂತ. ಅವ್ರು ಬಂದು ತುಂಬ ಡ್ಯಾನ್ಸಸ್ ಎಲ್ಲ ಮಾಡ್ತಾಯಿದ್ರು ಮತ್ತು ತುಂಬ ಎಂಜಾಯ್ ಮಾಡಿಕೊಂಡು ತುಂಬ ಹೊತ್ತು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು, ಡ್ಯಾನ್ಸ್ ಮಾಡ್ತಾಯಿದ್ರು. ಮತ್ತು ಅದಾದಮೇಲೆ ತುಂಬ ಟೈಮಾಗಿ ಹೋಗಿತ್ತು ಅಷ್ಟರೊಳಗಡೆ. ನಮಗಿದ್ದಿದ್ದು 5 o'clock ಅಂತ ಹೋಗಿದ್ದು ನಾವು, ಮತ್ತು ಅಲ್ಲೇ 6:30 ಆಗಿಬಿಡ್ತು. ಮತ್ತು ಅವ್ರನ್ನ ಡ್ಯಾನ್ಸ್ ಎಲ್ಲ, ಮತ್ತು ನಮಗೇನಾಯ್ತಂದರೆ ಸರ್ಟಿಫಿಕೇಟ್ ಕೊಡೋದು ತುಂಬ ಲೇಟಾಗೋಯಿತು. ಸರ್ಟಿಫಿಕೇಟು ತಂದಿರಲಿಲ್ಲ ಅವರು ಅಂತ ಹೇಳ್ಬಿಟ್ಟು ಸರ್ಟಿಫಿಕೇಟ್ ಕೊಡೋಕ್ಕೆ ಟೈಮ್ ಆಗೋಯಿತು. ಹಾಗಾಗಿ ಸ್ವಲ್ಪ ಡ್ಯಾನ್ಸು ಅದು ಇದು ಅಂತ ಲೇಟ್ ಮಾಡಿಕೊಂಡು, ನಾನೇನಂದರೆ ಎಲ್ಲೇ ಹೋದ್ರೂ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಯಾವುದೇ ಮಾಸ್ಟರ್ ಕ್ಲಾಸ್ ಇದ್ರೂ ಅಟೆಂಡ್ ಮಾಡ್ತೀನಿ, ಯಾಕಂದರೆ ಒಬ್ಬೊಬ್ರು ಮೆಂಟರ್ಸ್ಗೆ ಒಂದೊಂದ್ರ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ, ಒಂದೊಂದು ಟೆಕ್ನಿಕ್ ಹೇಳ್ಕೊಡ್ತಾರೆ, ಒಂಥರ ಡಿಫ್ರೆಂಟಾಗಿರುತ್ತೆ. ಬೇರೆ ಬೇರೆ ಅವ್ರಿಗೆ ಏನು ಟೆಕ್ನಿಕ್ ಗೊತ್ತಿರುತ್ತೋ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗಾಗಿ ಒಬ್ಬರ ಹತ್ರನೇ ಕಲಿತ್ರೆ ಅವ್ರಿಗೇನು ಟೆಕ್ನಿಕ್ ಗೊತ್ತಿರುತ್ತೋ ಅದನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾರೆ ನಮಗೆ. ಕೆಲವೊಬ್ಬರು ಹೆಂಗಂದ್ರೆ ಅವರಿಗೆ ಒಬ್ಬೊಬ್ಬರ ಹತ್ರ ಕಲಿತಾಗೂ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಮಗೆ. ಹಾಗಾಗಿ ನಾನು ತುಂಬ ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡ್ತೀನಿ. ಜಾಸ್ತಿ ಯಾವುದೇ ಬೆಂಗಳೂರಿನಲ್ಲಿ ಎಲ್ಲೇ ಮಾಸ್ಟರ್ ಕ್ಲಾಸ್ ಇದೆ ಅಂದ್ರೂ ಹೋಗಿ ಅಟೆಂಡ್ ಮಾಡ್ತೀನಿ. ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಕೂಡ ಆಗುತ್ತೆ, ಯಾಕಂದರೆ ಹೊಸ ಫ್ರೆಂಡ್ಸ್ ಸಿಗ್ತಾರೆ, ನಮಗೆ ಗೊತ್ತಿಲ್ಲದೆ ಇರೋರು ಬೇರೆ ಬೇರೆ ಊರಿಂದ ಬರ್ತಾರೆ. ಕೆಲವೊಂದು ನಮಗೆ ಗೊತ್ತಿಲ್ಲದೆ ಇರೋದನ್ನ ಅವ್ರು ಶೇರ್ ಮಾಡ್ತಾರೆ, ಅವ್ರಿಗೆ ಗೊತ್ತಿಲ್ಲದೆ ಇರೋದನ್ನ ನಮ್ಮ ಹತ್ರ ಕೇಳಿ ತಿಳ್ಕೊಳ್ತಾರೆ. ಹಾಗಾಗಿ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಅನಿಸುತ್ತೆ. ಫೈನಲಿ ಸರ್ಟಿಫಿಕೇಟ್ ಇಶ್ಯೂ ಆಯಿತು. ಅಷ್ಟರೊಳಗಡೆ ಆಲ್ರೆಡಿ 7 o'clock ಆಗಿತ್ತು. ಅಲ್ಲಿಂದ ನಾನು ಹೊರಟೆ. ಇವತ್ತಿನ ವಿಡಿಯೋ ಇದಾಗಿತ್ತು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.